ಧರ್ಮಸ್ಥಳದಲ್ಲಿ ಮಸ್ತಕಾಭಿಷೇಕ ನಡೀತಾ ಇರುವಂತಹ ಸಂದರ್ಭದಲ್ಲಿ ವೇದಿಕೆ ಕುಸಿದು ಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿ ತಾಲೂಕಿನ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಘಟನೆ ಇದು. ಪಂಚಮಹಾ ವೈಭವ ವೇದಿಕೆ ಕುಸಿದು ಹಲವರಿಗೆ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಜೊತೆಗೆ ಸ್ಥಳೀಯರೆಲ್ಲ ಸೇರಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಮಹಾಮಸ್ತಕಾಭಿಷೇಕದ ಪ್ರಯುಕ್ತ ಹಾಕಲಾಗಿದ್ದಂತಹ ವೇದಿಕೆ ಇದು. ಪಂಚಮಹಾ ವೈಭವ ಕಾರ್ಯಕ್ರಮ ನಡೀತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆ ಇದ್ದಕ್ಕಿದ್ದಂತೆ ಕುಸಿದು ಬಿಟ್ಟಿದೆ. ಜನ ಕಡಿಮೆ ಇದ್ದ ಕಾರಣ ಬಹಳ ದೊಡ್ಡ ಅನಾಹುತ ಒಂದು ತಪ್ಪಿದೆ. ಇಲ್ಲಾಂತಂದ್ರೆ ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು ಅನ್ನುವಂಥದ್ದು ನಮಗೆ ನಂತರದ ಹಂತದಲ್ಲಿ ವಿಜುವಲ್ಸ್ ತೋರಿಸ್ತೀವಿ. ಆ ವಿಜುವಲ್ಸ್ ತೋರಿಸಿದ ಸಂದರ್ಭ ನಿಮ್ಮ ಅರಿವಿಗೆ ಬರುತ್ತೆ. ಆಮೇಲೆ ಧರ್ಮಸ್ಥಳದಲ್ಲಿ ನಾವು ಸ್ವಲ್ಪ ದಿವಸದಿಂದ ಗಮನಿಸ್ತಾ ಇದ್ವಿ, ಮಸ್ತಕಾಭಿಷೇಕ ಕಾರ್ಯ ನಡೀತಾ ಇದೆ. ಅಲ್ಲಿ ಆ ಟೈಮ್ನಲ್ಲಿ ಸಂಭವಿಸಿರುವಂಥ ಒಂದು ಅನಾಹುತ ಇದೆ. ನಾವಲ್ಲಿ ನೋಡ್ತಾ ಇದ್ದೀವಲ್ಲ, ಒಂದು ಕುಸಿತ ಆಗಿರುವಂಥ ಒಂದಷ್ಟು ಶೀಟ್ಸ್ಗಳನ್ನ ರೂಪದಲ್ಲಿ ನಮಗೆಲ್ಲ ಕಂಡು ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅದೇ ವೇದಿಕೆ ಕುಸಿದಿರೋದು. ಅದು ಕುಸಿದ ನಂತರದಲ್ಲಿ ನಮಗೆ ಕಂಡು ಬಂದಿರುವಂಥದ್ದು. ಧರ್ಮಸ್ಥಳದಲ್ಲಿ ಗೊಮ್ಮಟೇಶ್ವರ ಸ್ಟ್ಯಾಚ್ಯೂ ನಾವು ನೋಡಿರ್ತೀವಲ್ವಾ, ಬಾಹುಬಲಿಯ ವೈರಾಗ್ಯ ಮೂರ್ತಿಗೆ ಮಸ್ತಕಾಭಿಷೇಕ ನಡೀತಾ ಇರುವಂಥ ಸಂದರ್ಭ, ಆ ಟೈಮ್ನಲ್ಲಿ ಅನಾಹುತ ಆಗಿರೋದು ಅಂತೇಳಿ ಗೊತ್ತಾಗಿದೆ. ಪಂಚಮಹಾ ವೈಭವ ಕಾರ್ಯಕ್ರಮ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಆ ವೇದಿಕೆ, ಅಂದರೆ ಆ ವೇದಿಕೆಗೆ ಪಂಚಮಹಾ ವೈಭವ ವೇದಿಕೆ ಅಂತ ಹೆಸರಿಡಲಾಗಿತ್ತು ಅಂತ ಕಾಣಿಸುತ್ತೆ. ಸೊ ಆ ವೇದಿಕೆ ಕುಸಿದಿರೋದು ಮಹಾಮಸ್ತಕಾಭಿಷೇಕ ನಡೀತಾ ಇರುವಂಥ ಸಂದರ್ಭದಲ್ಲಿ ಆಗಿರುವಂಥ ಅನಾಹುತ ಇದು. ಇಲ್ಲಿ ನಾವಿನ್ನೂ ಹತ್ತಿರದಿಂದ ನೋಡ್ಬೋದಾಗಿದೆ. ಇದು ವೇದಿಕೆ ಕುಸಿದಿರುವಂಥದ್ದನ್ನು ಬಹಳಷ್ಟು ಮಂದಿ ಇದ್ರು, ಬಟ್ ಆ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ ಜನ ಇದ್ದಂತಹ ಕಾರಣದಿಂದಾಗಿ ಬಹುಶಃ ಆ ಮೇಲ್ಗಡೆ ಚಾವಣಿ ಕುಸಿದು ಬಿದ್ದಿರೋದು ಇದು ಅಂತ ಕಾಣಿಸುತ್ತೆ. ಇದು ಇಲ್ಲಿ ನಾವು ನೋಡ್ತಾ ಇರೋದು ಬಹಳ ಒಂದು ಅದ್ದೂರಿಯಾದಂಥ ವೇದಿಕೆನೂ ಕೂಡ ನಮ್ಗಿಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹತ್ತಿರದಿಂದ ನೋಡಿದಂಥ ಸಂದರ್ಭದಲ್ಲಿ. ಆದರೆ ಇಂಥ ವೇದಿಕೆ ಕುಸಿದು ಬಿಟ್ಟಿದೆ. ವೇದಿಕೆ ನಿರ್ಮಾಣ ಕಾರ್ಯ ಸರಿಯಾಗಿ ಆಗಿರಲಿಲ್ಲ ಅಂತ ಕಾಣಿಸುತ್ತೆ. ಬಹುಶಃ ಕೆಳಗಡೆ ಯಾರು ಸಿಕ್ಕಾಕೊಂಡಿದ್ರೋ ಏನೋ ಅನ್ನುವಂಥ ಆತಂಕ ಸಹಜವಾಗಿ ಕಾಡುತ್ತೆ. ಬಟ್ ಮಧ್ಯಾಹ್ನದ ಸಂದರ್ಭದಲ್ಲಿ ಇದಾಗಿರೋದು. ಆ ಟೈಮ್ನಲ್ಲಿ ಹೆಚ್ಚಿನ ಜನ ಕೂಡ ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಭಾರಿ ಅನಾಹುತವೊಂದು ತಪ್ಪಿದೆ. ಪೃಥ್ವಿರಾಜ್ ನಮಗೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಪೃಥ್ವಿ, ವೇದಿಕೆ ಕುಸ್ತಿರೋದೆಲ್ಲ ನೋಡಿದ್ರೆ ಸಹಜವಾಗಿ ಎಲ್ಲೇನು ಅನಾಹುತ ಆಗಿದೆ ಅನ್ನೋ ಭಯ ಆಗುತ್ತೆ. ಬಟ್ ಅದೃಷ್ಟವಶಾತ್ ಏನೂ ಆಗಿಲ್ಲ ಅನ್ನೋದೇ ಇಲ್ಲಿ ಸಮಾಧಾನಕರ ವಿಚಾರ. ಪೃಥ್ವಿ, ಹೇಗೆ ಈ ಘಟನೆ ನಡೆದಿರೋದು? ಪೃಥ್ವಿ, ಏನ್ ಡೀಟೇಲ್ಸ್ ಲಭ್ಯ ಆಗಿದೆ? ಈ ಒಂದು ಘಟನೆ ನಡೆದಿರೋಂಥದ್ದು ಏನು ಧರ್ಮಸ್ಥಳದಲ್ಲಿ ಮಹಾಮಸ್ತಕಾಭಿಷೇಕದ ಅಂಗವಾಗಿ ಒಂದು ಕೆಳಗಡೆ ಏನು ಧರ್ಮಸ್ಥಳದ ಟೆಂಪಲ್ ಇದೆ, ಅದ್ರ ಮುಂಭಾಗದ ರೋಡ್, ಅಂದ್ರೆ ಅಲ್ಲಿ ಒಂದು ಅಮೃತ ವರ್ಷಿಣಿ ಸಭಾಭವನ ಇದೆ. ಸೊ ಅದರ ಹಿಂಭಾಗದಲ್ಲಿ ಹಾಕಿದಂತಹ ಒಂದು ಬೃಹತ್ ವೇದಿಕೆ ಇದು. ಸೊ ಇದಕ್ಕೆ ಪಂಚ ಮಹಾವೈಭವ ವೇದಿಕೆ ಅಂತ ಹೆಸರಿಡಲಾಗಿತ್ತು. ಮತ್ತೆ ಅಲ್ಲಿ ಏನು ಭಗವಾನ್ ಬಾಹುಬಲಿಯ ಎಲ್ಲಾ ಒಂದು ಏನು ಅವರ ಜೀವನ ಚರಿತ್ರೆ, ಅವರ ವೈಭೋಗಗಳನ್ನ ಸಾರುವಂತಹ ಒಂದು ನಾಟಕವನ್ನ ಪ್ರತಿನಿತ್ಯ ಪ್ರದರ್ಶನವನ್ನ ಮಾಡ್ಲಾಗ್ತಾ ಇತ್ತು. ಸದ್ಯಕ್ಕೆ ಇವತ್ತು ಕೂಡ ಈಗ 3:30 ವೇಳೆಗೆ ಒಂದು ನಾಟಕ ಆರಂಭವಾಗಬೇಕಾಗಿತ್ತು. ಸೊ ಮಧ್ಯಾಹ್ನ 1:15 ಮತ್ತೆ 2 ಗಂಟೆ ವೇಳೆಗೆ ಒಂದು ಲಂಚ್ ಬ್ರೇಕ್ ಅಂತ ಕೊಟ್ಟಿದ್ರು. ಸೊ ಅಲ್ಲಿ ಕಲಾವಿದರುಗಳಿಗೆ, ಸೊ ಅವರು ಊಟಕ್ಕೆ ಅಂತ ಹೋಗಿದ್ರು. ಸೊ ಅದರಿಂದ ಅಲ್ಲಿ ಪ್ರೇಕ್ಷಕರು ಹೆಚ್ಚಿನ ಪ್ರಮಾಣದಲ್ಲಿ ಇರಲಿಲ್ಲ, ಮತ್ತೆ ಕಲಾವಿದರುಗಳು ಕೂಡ ಅಲ್ಲಿ ಯಾರು ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿರೋಂಥದ್ದು. ಕೆಲವು ಜನ, ಅಂದ್ರೆ ಹೆಚ್ಚಿನ ಜನ ದಟ್ಟಣೆ ಇರೋದ್ರಿಂದ ಸಾಮಾನ್ಯವಾಗಿ ಅಲ್ಲಿ ಜನರು ಅಲ್ಲಿಗೆ ಎಲ್ಲರೂ ಕೂಡ ಅಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು. ಮತ್ತೆ ಆ ಸ್ಟೇಜ್ ತುಂಬಾ ವಿಶಾಲವಾಗಿರೋದ್ರಿಂದ ಅಲ್ಲೇ ಕೂತ್ಕೊಂಡಿದ್ರು. ಸೊ ಅಂತ ಸಂದರ್ಭದಲ್ಲಿ ಇದರಿಂದ ಅಲ್ಲಿ ಬಿದ್ದಂತ ಸಂದರ್ಭದಲ್ಲಿ ಒಂದು ಮಗು ಮತ್ತೆ ಇನ್ನೊಬ್ಬ ವ್ಯಕ್ತಿಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಗಾಯ ಆಗಿದೆ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಮತ್ತೆ ಕೆಲವರಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಇದು ಘಟನೆ ಆದ ತಕ್ಷಣ ಆ ಸ್ಥಳದಲ್ಲೇ ಇದ್ದಂತಹ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಇಮಿಡಿಯೇಟ್ ಮತ್ತೆ ಅಲ್ಲಿಗೆ ಸ್ಥಳಕ್ಕೆ ಬರ್ತಾರೆ. ಮತ್ತೆ ಅಲ್ಲೇ ಸ್ಥಳೀಯರು ಕೂಡ, ಏನು ಧರ್ಮಸ್ಥಳದ ಸಿಬ್ಬಂದಿಗಳಿರ್ಬೋದು, ಮತ್ತೆ ಅಲ್ಲಿಗೆ ಬಂದಿದ್ದಂತಹ ಭಕ್ತಾದಿಗಳಿರ್ಬೋದು, ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅದನ್ನ ಎತ್ತಿ ಒಳಗಡೆ ಸಿಕ್ಕಾಕೊಂಡಿದ್ದಂತವ್ರನ್ನ ಹೊರತರೋ ಕೆಲಸವನ್ನ ಕೂಡ ಮಾಡ್ತಾರೆ. ಸೊ ಇದರಿಂದ ಒಂದು ಹೆಚ್ಚಿನ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಆ ಒಂದು ಇಡೀ ವೇದಿಕೆಯ ಮೇಲ್ಛಾವಣಿ ಕುಸಿದಿರೋಂಥದ್ದು ನೋಡಿದ್ರೆ ತುಂಬಾ ಗಂಭೀರ ಪ್ರಮಾಣದಲ್ಲಿ ಇಲ್ಲಿ ಅವಘಡ ಸಂಭವಿಸಬೇಕಾಗಿತ್ತು. ಆದ್ರೆ ದೇವರ ದಯೆಯಿಂದ, ಶ್ರೀ ಮಂಜುನಾಥ ಸ್ವಾಮಿ ದಯೆನೇ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆದ್ರೂ ಕೂಡ ಎಲ್ರಿಗೂ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅದಕ್ಕೆ ಇಲ್ಲಿ ಇನ್ನೊಂದು ಕಾರಣ ಏನಂತ ಅಂದ್ರೆ ಸುತ್ತ ಇದ್ದಂತಹ ಕಂಬಗಳು ಕೆಲವು ತಡೆದಿದೆ. ಅಂದ್ರೆ ತುಂಬಾ ಅದು ನಾವು ನೋಡ್ಬೋದು, ಕಂಪ್ಲೀಟ್ ಆಗಿ
ಆಗಿ ನೆಲಕ್ಕೆ ಅಪ್ಪಳಿಸಿಲ್ಲ ಅದು. ಸೊ ಅಲ್ಲಿ ಸ್ವಲ್ಪ ಅಲ್ಲಲ್ಲಿ ಗ್ಯಾಪ್ ಇರೋದ್ರಿಂದ ಅಲ್ಲಿ ಕಂಬಗಳು ಅಡ್ಡ ಆಗಿರೋದ್ರಿಂದ ಅಲ್ಲಿನ ಜನರಿಗೆ ಅಲ್ಲಿಂದ ಹೊರಬರ್ಲಿಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಸೊ ಅದರಿಂದ ಹಲವಾರು ಜನರೇನಲ್ಲಿದ್ರು ಆ ಬೀಳ್ತಿದ್ದಂಗೆ ಅಲ್ಲಿಂದ ದಿಕ್ಕಾಪಾಲಾಗಿ ಓಡೋದಕ್ಕೂ ಕೂಡ ಆರಂಭಿಸಿದ್ರು. ಸೊ ಈ ಒಂದು ವೇದಿಕೆ ಬೃಹತ್ ವೇದಿಕೆಯಾಗಿತ್ತು. ಬೃಹತ್ ಮಟ್ಟದಲ್ಲೇ ಈ ವೇದಿಕೆಯನ್ನು ಅದ್ದೂರಿಯಾಗಿ ನಿರ್ಮಿಸಲಾಗಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಮಿಸ್ಟೇಕ್ ಆಗಿದೆಯೋ ಇಲ್ಲ, ಈ ಒಂದು ಅದ್ದೂರಿತನ ವೈಭವ ಮಾಡ್ಲಿಕ್ಕೆ ಹೋಗಿ ಮೇಲ್ಗಡೆ ಎಲ್ಲ ಆದ್ರೆ ವೆಯ್ಟ್ ಜಾಸ್ತಿ ಆಯ್ತು ಅಂತ ಕಾಣಿಸುತ್ತೆ. ಯಾಕೆಂತ ಹೇಳಿದ್ರೆ ಮೇಲ್ಚಾವಣಿಯಲ್ಲಿ ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು, ದೊಡ್ಡ ದೊಡ್ಡ ಒಂದು ಕಂಬಗಳನ್ನು ಕೂಡ ಮೇಲ್ಚಾವಣಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಸೊ ಅದ್ರದ್ದು ಏನಾದ್ರು ವೆಯ್ಟ್ ಜಾಸ್ತಿ ಆಗಿ ರೀತಿ ಬಿತ್ತೋ ಏನೋ ಅನ್ನೋದು ಸದ್ಯಕ್ಕೆ ಗೊತ್ತಾಗಿಲ್ಲ. ಸದ್ಯಕ್ಕೆ ಈಗ ಈ ಒಂದು ಅವಘಡ ನಡೆದಿದ್ದು ಚಿಕ್ಕಪುಟ್ಟ ಗಾಯಗಳೇನಾಗಿದೆ, ಮತ್ತೆ ಒಂದು ಬಾಲಕಿ ಮತ್ತೆ ಒಬ್ಬ ವ್ಯಕ್ತಿಗೇನು ಹೆಚ್ಚಿನ ಪ್ರಮಾಣದ ಗಾಯ ಆಗಿದೆ. ಅವರನ್ನ ಅಲ್ಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಮತ್ತೆ ಅಲ್ಲೇ ಆಂಬುಲೆನ್ಸ್ಗಳು ಕೂಡ ಮಹಾಮಸ್ತಕಾಭಿಷೇಕದ ಪ್ರಯುಕ್ತವಾಗಿ ಅಲ್ಲೇ ಕೂಡ ಕೆಲ ಆಂಬುಲೆನ್ಸ್ ಗಳನ್ನ ನಿಯೋಜನೆ ಮಾಡಲಾಗಿತ್ತು. ತಕ್ಷಣ ಅದರಲ್ಲೇ ಧರ್ಮಸ್ಥಳದ ಕೆಲ ಆಸ್ಪತ್ರೆಗಳಿಗೆ ರವಾನಿಸಲಾಯಿತು. ಅಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಸದ್ಯಕ್ಕೆ ಈಗ ಏನು 3:00 ಆರಂಭವಾಗಬೇಕಾಗಿದ್ದ ನಾಟಕನ ಕೂಡ ಮುಂದೂಡಲಾಗಿದೆ. ಮತ್ತೆ ಇಲ್ಲಿ ಇನ್ನು ಏನೇನಾಗಿದೆ ಅನ್ನೋದು ಹೆಚ್ಚಿನ ಇನ್ನು ಮಾಹಿತಿ ಸಿಗ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ತುಂಬಾ ದೊಡ್ಡದಾಗಿರೋದ್ರಿಂದ ಇನ್ನೂ ಕೂಡ ಒಳಗಡೆ ಏನೇನ್ ಆಗಿರ್ಬೋದು ಅನ್ನೋದು ಕೂಡ ಇನ್ನು ಸ್ಪಷ್ಟ ಮಾಹಿತಿ ಸಿಗ್ತಾ ಇಲ್ಲ. ಒಳಗಡೆ ಎಲ್ಲ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಯಾರಾದ್ರೂ ಇನ್ನೂ ಸಿಗಾಕೊಂಡಿದ್ದಾರಾ, ಇಲ್ಲ ಯಾರಿಗಾದ್ರೂ ಅಲ್ಲಿ ಏನಾದ್ರು ಅವಘಡ ಆಗಿದ್ಯಾ, ಹೆಚ್ಚಿನ ಪ್ರಮಾಣದಲ್ಲಿ ಏನಾದ್ರು ಆಗಿದ್ಯಾ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಸದ್ಯಕ್ಕೆ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು, ಸ್ಥಳೀಯರು ಮತ್ತೆ ಧರ್ಮಸ್ಥಳದ ಅಲ್ಲಿನ ಸಿಬ್ಬಂದಿಗಳು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಎಲ್ಲರೂ ಕೂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದ್ರೆ ಇಲ್ಲಿ ದೊಡ್ಡದಾಗಿ ಆಗ್ಬೇಕಾದಂತಹ ಒಂದು ಅವಘಡ ದೇವರ ದಯೆಯಿಂದ ಇಲ್ಲಿ ಚಿಕ್ಕದಾಗಿ ಒಂದು ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಅಲ್ಲಿನ ಜನರು ಕೂಡ ಈಗ ಎಲ್ಲ ನಿಮ್ದು ಗಾಬರಿ ವಾತಾವರಣದಲ್ಲಿ ಇದ್ದಾರೆ. ಪೃಥ್ವಿ, ಜಸ್ಟ್ ಹೋಲ್ಡ್ ಪೃಥ್ವಿ, ನಿಮ್ ಜೊತೆಗೆ ಮತ್ತೆ ನಾ ಮಾತನಾಡ್ತೀನಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡೆದುಕೊಳ್ತೀನಿ. ಪೃಥ್ವಿ, ಈ ವೇದಿಕೆ ನಾವು ಪ್ರತಿನಿಧಿ ಪೃಥ್ವಿ ಕೂಡ ಹೇಳ್ತಾ ಇದ್ರಲ್ಲ, ಒಂದ್ ಕಡೆ ಆ ವೇದಿಕೆ ಹೇಗಿದೆ ಅನ್ನುವಂತ ನಾವು ಈ ಹಿಂದೆ ಅಲ್ಲಿ ಕಾರ್ಯಕ್ರಮ ನಡೀತಾ ಇದ್ದಂತ ಸಂದರ್ಭದಲ್ಲಿ, ನಿನ್ನೆ ಮೊನ್ನೆ ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಂತ ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ನಾವು ಕೂಡ ಸ್ಥಳಕ್ಕೆ ತೆರಳಿದಂತ ಸಂದರ್ಭದಲ್ಲಿ ನಮ್ಮ ಕ್ಯಾಮೆರಾದಲ್ಲಿ ಅದು ಸರಿಯಾಗಿದೆ, ಆಗ ನೋಡ್ಬೋದು ಅಲ್ಲಿ ನಾಟಕನೂ ಕೂಡ ನಡೀತಾ ಇತ್ತು. ಬಹಳ ವೈಭವೋಪೇತವಾದಂಥ ವೇದಿಕೆ ಅದು, ಬಹಳ ಅದ್ಭುತವಾಗಿ ನಿರ್ಮಿಸಲಾಗಿತ್ತು. ಬಟ್ ಸುರಕ್ಷತೆ ದೃಷ್ಟಿಯಿಂದ ಎಲ್ಲೋ ಒಂದು ಕಡೆ ಮೈ ಮರೆತಿದ್ರ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಅಥವಾ ವೇದಿಕೆ ಇದ್ದಕ್ಕಿದ್ದಂತೆ ಆ ಮಟ್ಟಿಗೆ ದಿಢೀರ್ ಅಂತ ಕುಸ್ತು ಬೀಳೋದಕ್ಕಾಗರೆ ಏನು ಕಾರಣ ಆಯಿತು ಅಂತೇಳಿ. ಆಮೇಲೆ ಬಹುಶಃ ಇನ್ನೊಂದು ವಿಚಾರ ಅಂತ ನಾವು ಸಹಜವಾಗಿ ನೋಡ್ತೀವಿ ಈ ಥರ ನಾಟಕ ಅಂತ ಸಂದರ್ಭದಲ್ಲೆಲ್ಲ, ಒಂದು ವೇದಿಕೆ, ಆ ವೇದಿಕೆ ಕೆಳಗೆ ಕುರ್ಚಿಗಳನ್ನು ಹಾಕಿರ್ತಾರೆ ನೋಡೋದಕ್ಕೆ ಸಭಿಕರಿಗೆ. ಬಟ್ ಇದು ಬಹುತೇಕ ಕುರ್ಚಿಯನ್ನ ಹಾಕಿದ್ದಂಥ ಸ್ಥಳ ಇತ್ತಲ್ಲ, ಅದು ಕೂಡ ಬಹುತೇಕ ಅಟ್ಯಾಚ್ಡ್ ಆಗೇ ಇತ್ತು. ಅಂದರೆ ಆ ವೇದಿಕೆಯ ಮೇಲ್ಛಾವಣಿಯನ್ನು ಹಾಗೇ ಮುಂದುವರಿಸ್ಕೊಂಡು ಬಂದು ಅದ್ರ ಕೆಳಗಡೆ ಕುರ್ಚಿ ಹಾಕಲಾಗಿತ್ತು, ಮುಖ್ಯ ವೇದಿಕೆ ಅದ್ರ ಕೆಳಗಡೆ ಕೂರೋದಕ್ಕೆ. ಬಟ್ ಮೇಲ್ಛಾವಣಿ ಅಟ್ಯಾಚ್ ಆಗೇ ಇತ್ತು. ಬಹುಶಃ ಆ ಕಾರಣದಿಂದಾಗಿನೇ ಒಂದು ಕಡೆ ಮೇಲ್ಛಾವಣಿ ಕುಸಿತಾ ಇದ್ದಂತೆ ಎಲ್ಲ ಕಡೆನೂ ಕೂಡ ಕುಸಿಯೋದಕ್ಕೆ ಕಾರಣ ಸಾಧ್ಯ ಆಗಿದೆ. ಆಮೇಲೆ ಎಂಥ ಬೃಹದ್ದಾದಂಥ ವೇದಿಕೆ ಇದು, ಆಮೇಲೆ ಮೇಲ್ಛಾವಣಿನೂ ಕೂಡ ವಿಶಾಲವಾಗಿ ಹಾಕಲಾಗಿದ್ದಂಥದ್ದು. ಆದರೆ ಕೆಳಗಡೆನೂ ಕೂಡ 100 ಚೇರ್ಗಳನ್ನು ಹಾಕಲಾಗಿತ್ತು. ನಾವೊಂದು ಊಹೆ ಮಾಡ್ಕೋಬಹುದು, ಅಕಸ್ಮಾತ್ ಏನಾದರೂ ಅಲ್ಲಿ ಜನ ಇದ್ದಂಥ ಸಂದರ್ಭದಲ್ಲಿ ಈ ಥರ ಏನಾದರೂ ಕುಸಿತ ಆಗ್ಬಿಟ್ಟಿದ್ರೆ ಏನಾಗ್ಬಿಡ್ತಾ ಇತ್ತು ಅಂಥೇಳಿ. ಆದರೆ ಸದ್ಯ ಅದೃಷ್ಟವಶಾತ್ ಆ ಟೈಮ್ನಲ್ಲಿ ಅಲ್ಲಿ ಹೆಚ್ಚಿನ ಮಂದಿ ಯಾರು ಇರಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಕಾರಣದಿಂದಾಗಿನೇ ದೊಡ್ಡ ಅನಾಹುತ ತಪ್ಪಿದೆ. ಚೇರ್ಗಳು ಕೂಡ ನಾವು ನೋಡಿದ್ದೀವಿ ಅಲ್ಲಿ ಹೇಗೆ ಅವು ವೇದಿಕೆ ಕುಸಿತಂಥ ಸಂದರ್ಭದಲ್ಲಿ ಕೆಳಗೆ ಸಿಕ್ಕು ನಜ್ಜುಗುಜ್ಜಾಗಿವೆ ಅಂಥೇಳಿ. ಜನರ ಪರಿಸ್ಥಿತಿ ಇದ್ರೂ ಬಹಳ ಸಮಸ್ಯೆ ಆಗ್ಬಿಡೋದು, ಗಾಯಗಳಾಗ್ಬಿಡ್ತಾ ಇದ್ವು ಅವರಿಗೆಲ್ಲ. ಆದರೆ ಅದೃಷ್ಟವಶಾತ್ ಅಂತಹದ್ದೇನೋ ಅನಾಹುತ ಸಂಭವಿಸಿಲ್ಲ ಅನ್ನೋದೇ ಇಲ್ಲಿ ಖುಷಿ ಪಡೋ ಅಥವಾ ನೆಮ್ಮದಿ ಪಡುವಂಥ ವಿಚಾರ. ಆಮೇಲೆ ಅಲ್ಲಿನ ಜನರೇ ಹೇಳ್ತಾ ಇರೋ ಹಾಗೆ ಸಾಕ್ಷಾತ್ ಶ್ರೀ ಮಂಜುನಾಥ ಸ್ವಾಮಿನೇ ನಮ್ಮನ್ನೆಲ್ಲ ಕಾಪಾಡಿದ್ದು ಅಂಥೇಳಿ ಜನ ಕೂಡ ಅಲ್ಲಿ ನಿಟ್ಟಿಸಿರು ಬಿಡ್ತಾ ಇದ್ರು ಅನ್ನೋಂಥ ನಮ್ಮ ಪ್ರತಿನಿಧಿ ಪೃಥ್ವಿ ಹೇಳ್ತಾ ಇದ್ರು. ಒಂದು ದೊಡ್ಡ ಕಾರ್ಯಕ್ರಮ. ಆಮೇಲೆ ಧರ್ಮಸ್ಥಳದಲ್ಲೂ ಬಾಹುಬಲಿಯ ಒಂದು ವೈರಾಗ್ಯ ಮೂರ್ತಿ ಇದೆ, ಅಂದರೆ ಒಂದು ಬೃಹತ್ ಮೂರ್ತಿಗೆ ಈಗ ಮಸ್ತಕಾಭಿಷೇಕ ನಡೀತಾ ಇದೆ, ಮಹಾಮಸ್ತಕಾಭಿಷೇಕ. ಪ್ರತಿನಿತ್ಯನೂ ಕೂಡ 100 ಮಂದಿ ಬರ್ತಾರೆ, ಸಾವಿರಾರು ಮಂದಿ ಈ ಮಹಾಮಸ್ತಕಾಭಿಷೇಕವನ್ನು ಕಣ್ತುಂಬಿಕೊಳ್ಳುವಂಥ ನಿಟ್ಟಿನಲ್ಲಿ ಬರ್ತಾರೆ. ಜೊತೆಗೆ 100 ಮಂದಿ ಅಲ್ಲಿ ನಡೀತಾ ಇರುವಂಥ ನಾಟಕವನ್ನು ಪ್ರತಿನಿತ್ಯ ಬಂದು ವೀಕ್ಷಿಸ್ತಾರೆ. ಪ್ರತಿನಿತ್ಯನೂ ಕೂಡ ಬಾಹುಬಲಿಯ ಜೀವನ ಹೇಗಿತ್ತು, ಆತ ವೈರಾಗಿಯಾಗಿದ್ದು ಹೇಗೆ, ಆತ ಜಗತ್ತಿಗೆ ಕೊಟ್ಟಂಥ ಸಂದೇಶ ಏನು, ಈ ಥರದ್ದೆಲ್ಲವನ್ನು ಕೂಡ ಅಲ್ಲಿ ನಾಟಕದ ಮುಖಾಂತರವಾಗಿ ತೋರಿಸುವಂಥ ಕೆಲಸ ಆಗ್ತಾ ಇತ್ತು, ಪ್ರದರ್ಶಿಸುವಂಥ ಕೆಲಸ. ಈ ಕಾರಣಕ್ಕಾಗಿಯೇ ಆಗಿನ ಸಂದರ್ಭದ ವೈಭವವನ್ನ ಹೀಗೆ ಅಲ್ಲಿ ಕಟ್ಕೊಡಲಾಗಿತ್ತು. ಆದರೆ ಅನಾಹುತ ಆಗ್ಬಿಡ್ತು. ಆ ಭಾಗದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವಂಥ ಲಕ್ಷ್ಮೀ ಪ್ರಸಾದ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ಪ್ರಸಾದ್ ಅವರೇ, ನಿಮಗೆ ಪ್ರಾಥಮಿಕವಾಗಿ ಲಭ್ಯ ಆಗಿದಂತ ಮಾಹಿತಿ ಹಂಚ್ಕೊಳ್ಬೋದಾ? ಈಗ ಫಂಕ್ಷನ್ ಅಂತ ಹೇಳ್ಬಿಟ್ಟು ಟೆಂಪರರಿ ಆಗಿ
ಪಂಚವೈಭವ ಅಂತ ಹೇಳಿ ಒಂದು ಕ್ರಿಯೇಟ್ ಮಾಡಿದ್ರು ಅವರು. ಹಾ 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 ಅಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಅವ್ರದ್ದು ಫಂಕ್ಷನ್ ನಡೀತಾ ಇತ್ತು, ಕಲ್ಚರಲ್ ಇವೆಂಟ್ಸ್, ಮತ್ತೆ ಅವರು ಗೊಮ್ಮಟೇಶ್ವರ ಅವ್ರದ್ದು ಲೈಫ್ ಎಲ್ಲ ತೋರಿಸ್ತಾ ಇದ್ರು. ಓಕೆ ಓಕೆ. ಸೊ ಅದ್ರದ್ದು ರೂಫ್ ಏನಿದೆ ಅದು ಸೆಂಟರ್ ನಲ್ಲಿ ಕೆಳಗಡೆ ಬಂದಿದೆ. ಓಹೋ ಹಾ 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 ಹಾ. ಬಟ್ ಯಾವ್ದು ಮೇಜರ್ ಇಂಜುರೀಸ್ ಇಲ್ಲ, ಇಬ್ರು ಲೇಡೀಸ್ಗೆ ಮಾತ್ರ ಸ್ವಲ್ಪ ಸಿಂಪಲ್ ಇಂಜುರೀಸ್ ಆಗಿದೆ. ಓಕೆ 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 ಹಾ ಹಾ ಹಾ. ಬಟ್ ಅದ ಕೆಳಗಡೆ ಬಂದಾಗ ಏನು ಕೂಡ ಫಂಕ್ಷನ್ ಆಗ್ಲಿ ಅಥವಾ ಇವೆಂಟ್ ಆಗ್ಲಿ ನಡೀತಾ ಇರಲಿಲ್ಲ. ಓ ಓಕೆ 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 ಓಕೆ. ಬಹುಶಃ ಏನಾದ್ರು ಕಾರ್ಯಕ್ರಮ ನಡೀತಾ ಇದ್ದು ಜನ ಇದ್ರೆ ಬಹಳ ಸಮಸ್ಯೆ ಆಗ್ಬಿಡ್ತಿತ್ತು ಅಂತ ಕಾಣಿಸುತ್ತೆ ಅಲ್ವಾ ಲಕ್ಷ್ಮೀ ಪ್ರಸಾದ್ ಅವರೇ? ಅವಾಗ ಯಾಕಂದ್ರೆ ಅದು ಸ್ಲೋಲಿ ಕೆಳಗಡೆ ಬಂದಿದೆ, ಸಡನ್ ಆಗಿ ಕೆಳಗಡೆ ಬಿದ್ದಿಲ್ಲ. ಓಕೆ ಹಾ ಹಾ ಹಾ. ಸೊ ಜನ ಇದ್ದಿದ್ರು ಅವಾಗ ವೆಕೇಟ್ ಮಾಡ್ಬಿಡ್ತಾ ಇದ್ರು. ಆಮೇಲೆ ಬಹಳ ಬಲಿಷ್ಠವಾದಂತ ರೀತಿಲೇ ಕಟ್ಟಲಾಗಿತ್ತು ಅಂತ ಕಾಣಿಸುತ್ತಲ್ವಾ? ಅಂದ್ರೆ ವೇದಿಕೆ ಅಥವಾ ಅಲ್ಲಿ ಸೆಟ್ ಹಾಕಿದ್ದೆಲ್ಲವೂ ಕೂಡ ನಾವು ಅಲ್ಲಿ ನೋಡ್ತಾ ಇದ್ವಿ. ರೂಫಿಗೆಲ್ಲ ಬಹಳ ದೊಡ್ಡ ದೊಡ್ಡದು ಕಬ್ಬಿಣದ ರಾಡ್ ಈ ತರದ್ದೇ ಹಾಕಿ ಮಾಡಿದಂತದ್ದು, ಏನು ಸೂಪರ್ ಇದ್ದಂತ ವಸ್ತುಗಳಲ್ಲ ಲಕ್ಷ್ಮೀ ಪ್ರಸಾದ್ ಅವರೇ. ನನ್ಗೆ ಅದು ಹೇಗೆ ಕಟ್ಟಿದ್ರು ಅಂತ ನಾನೇನ್ ಕಮೆಂಟ್ ಮಾಡೋದಿಲ್ಲ. ಓಕೆ. ಈ ತತ್ಕ್ಷಣಕ್ಕೆ ಅಲ್ಲಿ ಕೆಳಗಡೆ ಯಾರು ಸಿಕ್ಕಾಕೊಂಡಿಲ್ಲಲ್ಲ, ಅದು ಕನ್ಫರ್ಮ್ ಅಲ್ಲ ಲಕ್ಷ್ಮೀ ಪ್ರಸಾದ್? ಇಲ್ಲ ಇಲ್ಲ, ಯಾರಿಗೆ ಏನು ಕೂಡ ಲೈಫ್ ಥ್ರೆಟ್ನಿಂಗ್ ಏನು ಇಲ್ಲ. ಯಾಕಂದ್ರೆ ಗೊತ್ತಾಗ್ತಾ ಇರೋ ಹಾಗೆ ಒಂದಷ್ಟು ಒಳಗಡೆಯಿಂದೆಲ್ಲ ಜನ ಬರ್ತಾ ಇದ್ರು, ಕರ್ಕೊಂಡ್ ಬರ್ತಾ ಇದ್ರು, ಒಂದಷ್ಟು ಆ ತರದೆಲ್ಲ ಕಂಡು ಬರ್ತಾ ಇತ್ತಲ್ಲ, ಯಾರು ಸಿಕ್ಕಾಕೊಂಡ್ಬಿಟ್ಟಿದಾರ ಅನ್ನೋ ಆತಂಕ ಇತ್ತು ಆ ಕಾರಣಕ್ಕಾಗಿ. ಇಲ್ಲ ಇಲ್ಲ, ಯಾವ ರೀತಿ ಆತಂಕ ಇಲ್ಲ, ಯಾರು ಸಿಗಾಕೊಂಡಿಲ್ಲ. ಇಬ್ರು ಜನಗೆ ಸಿಂಪಲ್ ಇಂಜುರೀಸ್ ಇದೆ, ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಮಗು ಏನಾದ್ರು ಸಿಕ್ಕಾಕೊಂಡಿತ್ತ ಲಕ್ಷ್ಮೀ ಪ್ರಸಾದ್? ತಾಯಿ ಮಗು ಏನೋ? ಇಲ್ಲ ಇಲ್ಲ, ಒಬ್ರು 19 year old, ಒಬ್ರು 40 year old. ಹಾ ಹಾ. ಇಬ್ರು ಏನು ತೊಂದರೆ ಇಲ್ಲ ಅಲ್ವಾ ಈಗ? ಇಲ್ಲ ಇಲ್ಲ. ಹಾ 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 ಹಾ. ಓಕೆ ಓಕೆ ಓಕೆ. ಬಹುಶಃ ಕಾರ್ಯಕ್ರಮ ಇವತ್ತೆಲ್ಲ ಸದ್ಯಕ್ಕೆ ನಡೆಯಲ್ಲ ಅಂತ ಕಾಣಿಸುತ್ತೆ ಇವತ್ತು ಸದ್ಯ ಸ್ಥಿತಿ ನೋಡಿದ್ರೆ. ಅಲ್ಲಿ ಬೇರೆ ಪೆಂಡಲ್ ಇದೆ, ಸೊ ಅಲ್ಲಿ ಏನಾದ್ರು ನಡೆದ್ರೆ ನಡೀಬಹುದು. ಇದು ಒನ್ ಆಫ್ ದ ಫಂಕ್ಷನ್ ಪ್ಲೇಸಸ್. ಓಕೆ 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 ಓಕೆ. ಥ್ಯಾಂಕ್ ಯು ಲಕ್ಷ್ಮೀ ಪ್ರಸಾದ್ ಅವರೇ, ಟಿವಿ ನನ್ನ ಜೊತೆ ಮಾತನಾಡಿದ್ಕೆ. ಆ ಭಾಗದ SP ಹೇಳಿದ್ರು, ಅಂದ್ರೆ ಆ ರೂಫ್ ಕುಸಿಯೋಷ್ಟೊತ್ತಿಗೆ ಸ್ವಲ್ಪ ನಿಧಾನವಾಗಿ ಕುಸ್ತಿದ್ಯಂತೆ, ಅದು ಒಂದು ಕಾರಣ. ಜೊತೆಗೆ ಆ ಕಾರ್ಯಕ್ರಮ ಯಾರು ಆ ಟೈಮ್ನಲ್ಲಿ ಇಲ್ಲದೆ ಇರುವಂಥದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದೆ ಇದ್ದಿದ್ದಂತೂ ಕೂಡ 2 ಕಾರಣಗಳು ಪ್ರಮುಖವಾಗಿ ಅಲ್ಲಿ ದೊಡ್ಡ ಅನಾಹುತ ಆಗದೆ ಇರೋದಕ್ಕೆ ಕಾರಣ ಆಗಿದೆ ಅದೃಷ್ಟವಶಾತ್.